ನನ್ನ ಆತ್ಮತೃಪ್ತಿಗೆ ಇದನ್ನೆಲ್ಲ ಮಾಡ್ತಾ ಇರೋದು ಯಾರನ್ನೋ ಮೆಚ್ಚೋದಕ್ಕಲ್ಲ, ನಾನು ಖುಷಿಗೆ. ಒಂದು ಒಳ್ಳೆ ನಿಮ್ಮೂರಿಗೆ ಬರಬೇಕು ಅಂದರೆ ನಾನು ಇದು ಮಾಡಿದೆ ಅಂತ ತೋರಿಸ್ಕೊಂಡು ಬರಬೇಕು. ಆ ಕಾರಣಕ್ಕಾಗಿ ಈ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ 2 ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೇನೆ. ಜೊತೆಗೆ ನಮ್ಮ ತಿಮ್ಮಪ್ಪನ ದೇವಸ್ಥಾನ ಹತ್ರ ಒಂದು 5 ಮಾಸಕ್ಕನ್ನು ನಾನು ಸ್ವಂತ ದುಡ್ಡಲ್ಲಿ ಮಾಡಿಸ್ತೀನಿ. ಕೆಲಸ ಮಾಡ್ಕೊಟ್ಟಿದ್ದೀನಿ, ಸಾಕು ಖುಷಿಯಾಗಿರ್ತಾರೆ ಅಂತ ಇಲ್ಲ. ಇದಕ್ಕೆ ಖುಷಿನೂ ಇಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ನೆಕ್ಸ್ಟ್ ಇನ್ನೊಂದು ಕೇಳೋದು ಆಯ್ತಲ್ಲ. ಈಗ ನಮಗೂ ಏನಾಗುತ್ತೆ, ನಾವು ಮಾಡಿದ ಕೆಲಸ ಸಾರ್ಥಕ ಅನ್ನೋ ತರ ಆಗ್ಬೇಕು. ಇಲ್ಲೊಂದು 5 ಮಾಸಕ್ಕೆ ಹಾಕಿದೆ, ಇಲ್ಲೇನೋ ಕೆರೆಗೆ ಒಂದು 40 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ವಿ. ಹೊಸಳ್ಳಿಗೂ ಹಾಕಿಲ್ಲ. ಹೊಸಳ್ಳಿನ ದೇವಸ್ಥಾನ ಕಟ್ತಾ ಇದೀವಿ. ಅಲ್ಲೊಂದು ಊರ್ನವರೆಲ್ಲ ಸೇರಿ ಒಂದು ಹತ್ತತ್ರ ಒಂದು 2-2.5 ಕೋಟಿ ರೂಪಾಯಿನಲ್ಲಿ ದೊಡ್ಡದಾಗಿ ದೇವಸ್ಥಾನ ಮಾಡ್ತಾ ಇದೀವಿ. ಅದರಲ್ಲೂ ನನ್ನ ದೊಡ್ಡ ಪಾಲು ಅಲ್ಲಿ ನಾನು ವೈಯಕ್ತಿಕವಾಗಿ ಕೊಡುವಂತ ಕೆಲಸ ಮಾಡಿದ್ದೇನೆ. ಗೋಪಿಕುಂಟೆಗೆ ಸ್ಕೂಲ್ ಕಟ್ಸಿದ್ದಾಯ್ತು. ಈ ರೀತಿ ನಮ್ಮ ಹೊಸಳ್ಳಿ ಪಂಚಾಯತ್ನ ಎಲ್ಲ ಕಡೆ ಈಗ ಅಲ್ಲಿ ಸೊಸೈಟಿ ಕೂಡ ಒಂದು 5 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ಹೊಸಳ್ಳಿ ಪಂಚಾಯತ್ನಲ್ಲಿ ನಿಮ್ಮ ಸೊಸೈಟಿ ಇದೆಯಲ್ಲ ಬಿಲ್ಡಿಂಗ್ ಕಟ್ಟೋದಕ್ಕೆ, ಸೊ ಅದಕ್ಕೂ ಒಂದು 5 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದೇನೆ. ಸೊ ಹೆಚ್ಚಾಗಿ ಬೇರೆಯವ್ರು ಹೊಟ್ಟೆ ಹೊರ್ಕೊಳೋ ರೀತಿ ಎಲ್ಲ ಇಲ್ಲೇ ಕೊಡ್ತಾ ಇದ್ದೇನೆ. ಸೊ ನಿಮ್ಮ ಸಹಕಾರ, ಬೆಂಬಲ, ಆಶೀರ್ವಾದ ಎಲ್ಲ ನನ್ನ ಜೊತೆಗೆ ಇರಲಿ ಅಂತೇಳಿ ನಾನೇ ನಿಮ್ಮಲ್ಲಿ ವೈಯಕ್ತಿಕವಾಗಿ ಮನವಿ ಮಾಡಿ ಮತ್ತೊಮ್ಮೆ ನೀವು ಭಾಗವಹಿಸೋದಕ್ಕೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಹೇಳಿ ರಂಗಮ್ಮನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಊರು ಹಿಂಗೆ ಚೆನ್ನಾಗಿರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂತ ಹೆಣ್ಣು ಮಕ್ಕಳಿಗೆ ಇದೊಂದು ಹಬ್ಬ. ಒಂಥರ ರಂಗೋಲಿ ಅಂದ್ರೆ ಹಬ್ಬ. ಮನೆ ಬಾಗ್ಲಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸಾರಿಸಿ ರಂಗೋಲಿ ಹಾಕಿ ರಂಗನು ಮತ್ತೆ ಲಕ್ಷ್ಮಿನೂ ಒಳಗಡೆ ಬರಮಾಡಿಕೊಳ್ಳುವಂತ ಒಂದು ರಂಗೋಲಿ ಅಂದ್ರೇನೆ ಒಂದು ಲಕ್ಷ್ಮಿನ ಒಳ ಕರ್ಕೊಳ್ಳುವಂತ ಒಂದು ಸಂಪ್ರದಾಯ. ಮೊದಲಿಂದಾನು ಇದೊಂದು ಸಂಪ್ರದಾಯ ನಡೀತಾನೆ ಇದೆ, ಈಗೂ ನಡ್ಸ್ಕೊಂಡು ಬರಬೇಕು. ಎಲ್ಲ ಹೆಣ್ಮಕ್ಳು ತಮ್ಮ ಮಕ್ಕಳಿಗೂ ಈ ಥರದೊಂದು ಹೇಳ್ಕೊಡ್ತಾ ಮಕ್ಕಳಿಗೂ ಒಂದು ಸಂಸ್ಕಾರ ಕಲಿಸ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂತ ಅತಿಥಿಗಳು ಚಿದಾನಂದ ಸರ್ಗಳಿಗೆ ನಮಸ್ಕಾರನ ತಿಳಿಸ್ತೀನಿ. ಹಾಕಿ ಪ್ರತಿಯೊಂದು ಸಣ್ಣ ತಂದು ಸಾರಿಸಿ ರಂಗೋಲಿ ಹಾಕಿದ್ದಾರೆ. ಎಲ್ಲ ಖುಷಿಯಿಂದ ಎಲ್ಲ ಹೆಣ್ಮಕ್ಳು ಬಂದು ರಂಗೋಲಿ ಹಾಕಿದ್ದಾರೆ, ಬಣ್ಣಗಳು ತಂದ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ, ಪ್ರತಿಯೊಬ್ಬರು ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ನಮ್ಗೆ ಈ ಅವಕಾಶ ಮಾಡಿಕೊಟ್ಟಿರೋ ಚಿದಾನಂದ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಕಾವ್ಯ ಎನ್ ಅನ್ನೋರು 38ನೇ ನಂಬರು. ಇವರಿಗೆ ಪ್ರಥಮ ಬಹುಮಾನ 5,000 ರೂಗಳು ಬಹುಮಾನವಾಗಿ ಬಂದಿದೆ.